ಕಲ್ಕುಡಿ ಸಿದ್ದಣ್ಣ ಬೆಣ್ಣೆ ದೋಸೆ ಹೋಟೆಲ್ ಗೈಸ್. ಒಂದು ದೋಸೆ 5 ರೂಪಾಯಿ. ಈಗಲೇ ಒಂದು ದೋಸೆ 5 ರೂಪಾಯಿ ಕೊಡ್ತಿದ್ದಾರೆ ಅಂದ್ರೆ ಶುರು ಮಾಡಿದಾಗ ಎಷ್ಟಿತ್ತು? ಶುರು ಮಾಡಿದಾಗ 8 ಆಣೆ ಇತ್ತು. ಒಂದು ದೋಸೆ ಕಾಸ್ಟು ಜಸ್ಟ್ 5 ರೂಪಾಯಿಗೆ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ ಗೈಸ್. 66 ವರ್ಷ ಹಳೇ ಹೋಟೆಲ್. ಮೇಲ್ಗಡೆ ಬೆಣ್ಣೆ ನೋಡಿ ಯಾವ ತರ ಹಾಕೊಡಿದ್ದಾರೆ ತೋರಿಸ್ತೀನಿ ನೋಡಿ. ಫ್ರೆಶ್ ನಾಟಿ ಬೆಣ್ಣೆ ಗುರು. ಅಡಿಕ್ಟಿವ್. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಕಲ್ಕುಣಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಗೈಸ್. ಎಕ್ಸಾಕ್ಟ್ ಲೊಕೇಶನ್ ಯಾವ್ದಂದ್ರೆ ಮಳವಳ್ಳಿಯಿಂದ ಬನ್ನೂರು ಹೋಗೋ ರಸ್ತೆ, ಕಿರ್ಗಾವಲು ಪೊಲೀಸ್ ಸ್ಟೇಷನ್, ಸಂತೆಮಾಳ ಆಪೋಸಿಟ್ ರೋಡ್ ಅಲ್ಲಿ ಬಂದ್ರೆ ಈ ಕಲ್ಕುಣಿ ಅನ್ನೋ ಒಂದು ಜಾಗ ಬರುತ್ತೆ ಗೈಸ್. ಇಲ್ಲಿ 66 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತ, ಅದು ಬೋರ್ಡೆ ಇಲ್ಲದೆ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತ ಕಲ್ಕುಡಿ ಸಿದ್ದಣ್ಣ ಬೆಣ್ಣೆ ದೋಸೆ ಹೋಟೆಲ್ ಗೈಸ್. ಜಸ್ಟ್ ದೋಸೆ ಅದ್ರ ಜೊತೆಗೆ ರೈಸ್ ಭಾತ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. ಅಫೋರ್ಡಬಲ್ ಪ್ರೈಸ್ಗೆ ತಿಂಡಿ ಸ್ಪಾಟ್ ಅಂತಾನೆ ಹೇಳ್ಬೋದು. 5 ರೂಪಾಯಿಗೆ ದೋಸೆನ ಕೊಡ್ತಾ ಇದಾರೆ. ಅದ್ರ ಜೊತೆಗೆ ರೈಸ್ ಹಾಫ್ ರೈಸ್ ಜಸ್ಟ್ 20 ರೂಪಾಯಿಗೆ ಸರ್ವ್ ಮಾಡ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್. ಬೆಳಿಗ್ಗೆ ನಿಮ್ಗೆ 7:30 ಶುರು ಮಾಡಿದ್ರೆ ಒಂದು 10:30 11 ಗಂಟೆ ಗಂಟ ರನ್ ಮಾಡ್ಕೊಂಡು ಬರ್ತಾ ಇದ್ರೆ ನಾವು ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಬಂದಿನಿ. ಓಣ ಅವ್ರ ಹತ್ರ ಹೋಗಿ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ಲೈಕ್ ಶೇರ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್ ಬನ್ನಿ ಓಣ. ಅಣ್ಣ ನಮಗೆ ಒಂದು ಪ್ಲೇಟು. ಒಂದು ಪ್ಲೇಟ್ಗೆ 5 ಪೀಸ್ ಬರುತ್ತೆ ಅಂತ ಹೇಳಿದ್ರಲ್ಲ, ನಮಗೆ 3 ಹಾಕಿ ಕೊಟ್ಬಿಡಿ ಸಾಕು. 3 ಹಾಕಿ ಬೆಣ್ಣೆ ಹಾಕಿ, 2 ಬೆಣ್ಣೆ ಹಾಕಿ, ತೊಂದರೆ ಇಲ್ಲ. ಚಟ್ನಿ ಪಲ್ಯ ಸೈಡ್ಗೆ ಹಾಕ್ಬಿಡಿ, ಮೇಲೆ ಹಾಕ್ಬಿಡಿ. ಒಂದು ಬೆಣ್ಣೆ 10 ರೂಪಾಯಿ ಅಲ್ಲ? ನಿಮ್ದಾಯ್ತಾ ತಿಂಡಿ? ಲೇಟು ನಿಮ್ದು ಲೇಟಾ? ಸಾಕೋಣ. 50 ರೂಪಾಯಿ ಕೊಟ್ರೆ ನಿಮ್ಗೆ 5 ಪೀಸ್ ದೋಸೆ ಹಾಕಿ ಕೊಡ್ತಾರೆ. ಚಟ್ನಿ ಬರುತ್ತೆ, ಪಲ್ಯ ಬರುತ್ತೆ, ನಂತರ 2 ಬೆಣ್ಣೆ ಮತ್ತೆ ವಡೆ ಹಾಕೊಟ್ಟು 50 ರೂಪಾಯಿ ತಗೋತಾರೆ. ನನಗೆ ಕಂಟಿನ್ಯೂಸ್ ಶೂಟ್ ಇರೋ ಕಾರಣಕ್ಕೆ ನಾನು ಒಂದು ಪ್ಲೇಟ್ಗೆ 3 ದೋಸೆ ತೊಗೊಂಡಿರೋಂಥದ್ದು, 2 ವಡೆ, ಅದಾದ್ಮೇಲೆ ಬೆಣ್ಣೆ 3 ಪೀಸ್ ಹಾಕ್ಬಿಟ್ಟಿದ್ದಾರೆ. ಚಟ್ನಿ ಮತ್ತೆ ಪಲ್ಯ ಬಂದಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಹೇಗಿದೆ ನೋಡೋಕೆ ಸಿಂಪಲ್ ಐಟಮ್, ಬಟ್ ನೋಡೋಕ್ಕೆ ಆ ಪ್ರೆಸೆಂಟೇಷನ್ ಅಂತೂ ಅಷ್ಟು ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಪೇಪರು ಆದ್ಮೇಲೆ ಎಲೆ, ಮಂದಾರ ಎಲೆ ಅಥವಾ ಸೇಬಿನ ಎಲೆ ಅಂತ ಇದನ್ನ ಹೇಳ್ತಾರೆ. ನಾನೇನೇನು ತೊಗೊಂಡಿದ್ದೆ ಅಂದರೆ ಫಸ್ಟೇ ಹೇಳ್ದಂಗೆ ಇಲ್ಲಿ ವಡೆ ಸಿಗುತ್ತೆ, ಮಸಾಲೆ ವಡೆ 5 ರೂಪಾಯಿ ಕಾಸ್ಟಿಗೆ ನಾನು 2 ತೊಗೊಂಡಿರೋಂಥದ್ದು. ಅದಾದಮೇಲೆ ದೋಸೆ, ಪಲ್ಯ, ಕೆಂಪು ಚಟ್ನಿ, ಮೇಲ್ಗಡೆ ಬೆಣ್ಣೆ ನೋಡಿ ಯಾವ ಥರ ಹಾಕ್ಕೊಟ್ಟಿದ್ದಾರೆ ತೋರಿಸ್ತೀನಿ ನೋಡಿ. ಫ್ರೆಶ್ ನಾಟಿ ಬೆಣ್ಣೆ ಗುರು. ಓ ಮೈ ಗಾಡ್, ಸಖತ್ತಾಗಿದೆ ಇದಂತೂ ನೋಡೋಕ್ಕೆ. ಅದಾದಮೇಲೆ ದೋಸೆ, ಒಂದು ದೋಸೆ ಕಾಸ್ಟು ಜಸ್ಟ್ 5 ರೂಪಾಯಿಗೆ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಗೈಸ್. 66 ವರ್ಷ ಹಳೇ ಹೋಟೆಲು. ಈ ಥರ ಪಲ್ಯ ನೋಡೋಕ್ಕೆ ನಾವು ಈ ಮಂಡ್ಯನೋ ಮಳವಳ್ಳಿ ಹತ್ರ ನಾವು ರಾಮಣ್ಣ ಹೋಟ್ಲ್ ಅಂತ ಒಂದು ಮಾಡಿರ್ತೀವಿ, ಬಟ್ ಅಲ್ಲಿ ನಿಮಗೆ ಈ ಅರ್ಶನ ಎಲ್ಲ ಹಾಕಿರಲ್ಲ, ಜಸ್ಟ್ ಪೇಲ್ ವೈಟ್ ಕಲರಲ್ಲಿ ಇರುತ್ತೆ. ಸೇಮ್ ಟು ಸೇಮ್ ಅದೇ ಥರ ಟೆಂಪ್ಲೇಟಲ್ಲಿ ತಾನೇ ಕಾಣಿಸ್ತಾ ಇದೆ. ಫಸ್ಟ್ ನಾವು ದೋಸೆಯಿಂದನೇ ಹೋಗ್ಬಿಡೋಣ. ಒಂದು ಒಳ್ಳೆ ಸಾಫ್ಟ್ ದೋಸೆ, ಮೇಲ್ಗಡೆ ಕೋಟಿಂಗ್ ಅಂತೂ ಫುಲ್ ಕ್ರಿಸ್ಪ್ ಲೇಯರ್ ಕೊಡ್ತಾ ಇದೆ, ಒಳಗಡೆ ಸಾಫ್ಟ್ನೆಸ್ ನೀವು ಫೀಲ್ ಮಾಡ್ತೀರಾ. ಈಗ ಹಂಗೆ ಫಸ್ಟು ಪಲ್ಯ ಒಟ್ಟಿಗೆ ಟ್ರೈ ಮಾಡೋಣ, ಟೇಸ್ಟ್ ಮಾಡೋಣ. ಆಹಾ, ಅಲ್ಟಿಮೇಟ್ ದೋಸೆ ಅಂತೂ ಹುಳಿಗಳು ಏನು ಬರಲ್ಲ. ನಿಮಗೆ ಮನೇಲಿ ಮಾಡಿದ್ರೆ ಯಾವ ಥರ ಟೇಸ್ಟ್ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಸಿಂಪಲ್ ಆಗಿದೆ, ಲೈಟ್ ಆಗಿದೆ. ಮೇಲ್ಗಡೆ ಅಂತೂ ಕ್ರಿಸ್ಪ್ ಲೇಯರ್ ಅಂತೂ ಆನ್ ಪಾಯಿಂಟಿಗೆ ಗೊತ್ತಾಗುತ್ತೆ. ಒಳಗಡೆ ಫುಲ್ ಆ್ಯಂಡ್ ಫುಲ್ ಸಾಫ್ಟ್ ಕನ್ಸಿಸ್ಟೆನ್ಸಿ. ಅಲ್ಟಿಮೇಟ್ ಆಗಿದೆ ದೋಸೆ ಅಂತೂ. ಈರುಳ್ಳಿ ಪಲ್ಯ ಅಂತೂ ಒಂದು ಒಳ್ಳೆ ಫ್ಲೇವರು, ಒಂದು ಒಳ್ಳೆ ಟೇಸ್ಟ್ ಅಂತಾನೆ ಹೇಳ್ಬೋದು. ತಿಂತಾನೆ ಇರ್ತೀರ ಅಷ್ಟು ಟೇಸ್ಟ್ ಆಗಿರುವಂಥ ಒಂದು ಈರುಳ್ಳಿ ಪಲ್ಯ. ಈ ಬೆಣ್ಣೆ ಒಳಗೆ ಇಟ್ಕೊಂಡು ತಿನ್ನಬೇಕು. ಬೆಣ್ಣೆ ಅಂತೂ ಫುಲ್ ಆ್ಯಂಡ್ ಫುಲ್ ಕ್ರೀಮಿಗರು. ಈ ಯೋಗಣ್ಣೆ ಫುಲ್ ಆ್ಯಂಡ್ ಫುಲ್ ಕ್ರೀಮಿ ಕನ್ಸಿಸ್ಟೆನ್ಸಿ ತಿಂದರೆ ಯಾವ ಥರ ಫ್ಲೇವರ್ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರನೇ ಇದೆ. ಈ ಸಾಲ್ಟಿ ಥರ ಬರಲ್ಲ, ಫುಲ್ ಆ್ಯಂಡ್ ಫುಲ್ ಕ್ರೀಮಿ. ಹಿಂಗೆ ಜೊತೆಗೆ ಬೆಣ್ಣೆ ತೊಗೊಂಡು ಸವರ್ಕೊಂಡು ಪಲ್ಯ ಅಂತೂ ಅಲ್ಟಿಮೇಟ್.
ಬೆಣ್ಣೆ ಆಲೂಗಡ್ಡೆ ಪಲ್ಯ ದೋಸೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಒಂದು ಪ್ಲೇಟ್ಗೆ 5 ಅಲ್ಲ 6-7 ದೋಸೆ ಆರಾಮಾಗಿ ಇಸ್ಕೊಂಡು ತಿಂತೀರಾ. 5 ರೂಪಾಯಿಗೆ ದೋಸೆ ಕೊಟ್ಟರೆ ಯಾರು ತಿನ್ನಲ್ಲ ಹೇಳಿ. ಅದು ಇಷ್ಟು ಟೇಸ್ಟಿಯಾಗಿ ಕೊಟ್ಟರೆ ಪಕ್ಕ ಟ್ರೈ ಮಾಡ್ತೀರಾ. ಆದರೆ ಲಿಮಿಟೆಡ್ ಐಟಮು, ಜಾಸ್ತಿ ಸಿಗಲ್ಲ. ಜಸ್ಟ್ ನಿಮಗೆ ದೋಸೆ ಮತ್ತು ರೈಸ್ ಬಾತ್ ಮಾತ್ರ ಸರ್ವ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಏನಾದರೂ ಮಳವಳ್ಳಿ ಟು ಬನ್ನೂರು ಅಥವಾ ಮಳವಳ್ಳಿಯಿಂದ ಮೈಸೂರು ಏನಾದರೂ ಹೋಗ್ತೀರಾ ಅಂದರೆ ಈ ಕಿರ್ಗಾವಲು ಪೊಲೀಸ್ ಸ್ಟೇಷನ್ ಬರುತ್ತೆ, ಸಂತೆವಾಳ. ಅದರ ಆಪೋಸಿಟ್ ರೋಡಲ್ಲೇ ಒಳಗೆ ಬಂದರೆ ಕಲ್ಕುಣಿ ಅಂತ ಒಂದು ಊರು ಬರುತ್ತೆ. ಅದು ಒಳಗೆ ಬಂದ್ಬಿಟ್ಟು ನೀವು ಸಿದ್ದಣ್ಣ ಬೆಣ್ಣೆ ದೋಸೆ ಹೋಟ್ಲ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಪಕ್ಕ ನೀವು ಬಂದು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ. ನೆಕ್ಸ್ಟು ಚಟ್ನಿ ಹುಡುಗಿ. ಈ ಕೆಂಪು ಚಟ್ನಿ ಸಿಗೋಡೆ ಫೇಮಸ್ ಅಂತ ಹೇಳಿದ್ರು. ಫಸ್ಟ್ ನಾವು ಈ ಬೆಣ್ಣೆ ತೊಗೊಳ್ಳೋಣ. ಬೆಣ್ಣೆ ಒಟ್ಟಿಗೆ ಈ ಚಟ್ನಿ ಫುಲ್ಲು ತಿಕ್ಕಾಗಿದೆ. ತರಿಯಾಗಿ ಕ್ಲೀನಾಗಿ ಕಾಣಿಸುತ್ತೆ ನಿಮಗೇನೆ. ಟೇಸ್ಟ್ ಮಾಡೋಣ. ಚಟ್ನಿ ಅಂತೂ ಸ್ಪೈಸಿ ಟಿಂಟ್ ಕೊಡ್ತದೆ. ಬಟ್ ಒಂದು ಟ್ರೂಲಿ ಹೋಮ್ ಮೇಡ್ ಟೇಸ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಹೋಟ್ಲಲ್ಲಿ ತಿಂತಾ ಇದೀವಿ ಅಂತ 1% ಫೀಲ್ ಆಗಲ್ಲ. ಸಿಂಪಲ್ ಆಗಿದೆ, ಹಿತವಾಗಿದೆ, ಲೈಟ್ ಆಗಿದೆ ಅಂತಲೇ ಹೇಳ್ಬೋದು. ಆ ಬೆಣ್ಣೆ ನಾನಂತೂ 2 ಸಾಕಂತ ಹೇಳಿದೆ, ಬಟ್ ಅವ್ರು 3 ಹಾಕ್ಬಿಟ್ರು. ಜಾಸ್ತಿ ಆಯ್ತು ಅಂತ ಅನಿಸ್ತು. ಬಟ್ ನೋಡಿದ್ರೆ ಖಾಲಿನೇ ಆಗೋಗ್ಬಿಟ್ಟಿದೆ, ಹೋಗೋದೇ ಗೊತ್ತಾಗಲ್ಲ. ಒಂದು ತುತ್ತು ಬೆಣ್ಣೆಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಫೋರ್ಡಬಲ್ ಅಂತಲೇ ಹೇಳ್ಬೋದು. ಬಟ್ 50 ರೂಪಾಯಿ ಕೊಟ್ಬಿಟ್ರೆ ಇಷ್ಟು ಐಟಮು ಕ್ಲೀನಾಗಿ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಚಟ್ನಿ ಅಂತೂ ಅಲ್ಟಿಮೇಟ್ ಕಾಂಬೋ. ಪಲ್ಯ ಟ್ರೈ ಮಾಡಿ. ನಾನಂತೂ ಪಲ್ಯ ಫಸ್ಟ್ ಸೆಟ್ಟಲ್ಲೇ ಖಾಲಿ ಮಾಡಿಬಿಟ್ಟೆ. ಆ ಪಲ್ಯ ಜೊತೆಗೆ ಬೆಣ್ಣೆ, ಅದಾದಮೇಲೆ ಈ ಚಟ್ನಿ ಅಲ್ಟಿಮೇಟ್ ಕಾಂಬಿನೇಷನ್ ಆಗಿರುತ್ತೆ. ಅಡಿಕ್ಟು. ಈ ಥರ ಟೇಸ್ಟ್ ಮಾಡಿ. ಪಲ್ಯ ಇಟ್ಕೊಳ್ಳಿ, ಬೆಣ್ಣೆ ತೊಗೊಳ್ಳಿ, ನಂತರ ಚಟ್ನಿ ಒಳಗೆ ಟ್ರೈ ಮಾಡಿ. ತುಂಬ ಇಷ್ಟಪಡ್ತೀರಾ. ಒಂದು ಬೆಸ್ಟ್ ಸ್ಪಾಟ್, ಹಿಡನ್ ಸ್ಪಾಟು ನಮ್ಮ ಮಳವಳ್ಳಿ ಸುತ್ತಮುತ್ತ ಒಂದು ಬೆಸ್ಟ್ ಬೆಣ್ಣೆ ದೋಸೆ ಹೋಟ್ಲು ಹುಡುಕಿದ್ರೆ ಪಕ್ಕ ಟ್ರೈ ಮಾಡಿ. ಹಳ್ಳಿ ಜಾಗ, ಹಳ್ಳಿ ಸರೌಂಡಿಂಗು, ನಿಮಗೆ ಪಾರ್ಕಿಂಗ್ ಕೂಡ ಆರಾಮಾಗಿ ಸಿಗುತ್ತೆ. ಆರಾಮಾಗಿ ಬರ್ಬೋದು. ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡಲ್ಲಿ ಬನ್ನಿ. ಜಸ್ಟ್ ಬೆಳಿಗ್ಗೆ ಮಾತ್ರ 7 ಒಂದು 10-11 ಗಂಟೆಗೆಲ್ಲ ಕ್ಲೋಸು. ಮಧ್ಯಾಹ್ನ ಸಿಗಲ್ಲ, ಸಂಜೆ ಸಿಗಲ್ಲ, ರಾತ್ರಿ ಸಿಗಲ್ಲ. ಆದರೆ ಒಂದು ಬೆಸ್ಟ್ ಹಿಡನ್ ಸ್ಪಾಟು. ಪಕ್ಕ ಟ್ರೈ ಮಾಡಿದ್ರೆ ಹೇಗಿರುತ್ತೆ ಕಮೆಂಟಲ್ಲಿ ಹಾಕಿ. ಟ್ರೈ ಮಾಡಿಲ್ಲ ಅಂದರೆ ಪಕ್ಕ ಟ್ರೈ ಮಾಡಿ. ಕ್ರಿಸ್ಪಿ ವಡೆ, ಒಂದು ಚಿಕ್ಕ ವಡೆ. ಇದು 5 ರೂಪಾಯಿ ತಗೋತಾರೆ. ಈ ಜಾಗದಲ್ಲಿ ಎಲ್ಲನೂ ಅಫೋರ್ಡಬಲ್ ಅನಿಸುತ್ತೆ. ಈ ವಡೆ ಬಿಟ್ಬಿಟ್ಟು ವಡೆಗೆ 5 ರೂಪಾಯಿ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು. ಬಟ್ ಇದೆಲ್ಲ ಕಮ್ಮಿ ಕೊಡ್ತಾರಲ್ಲ, ಸೊ ಈಸ್ಕೊಳ್ತೀನಿ. 10 ರೂಪಾಯಿಗೆ 2 ವಡೆನೇ ಕೊಡ್ತಾಯಿದ್ರೆ. ಜಸ್ಟ್ ಮಸಾಲೆ ವಡೆ ಸಾಫ್ಟ್ ಕನ್ಸಿಸ್ಟೆನ್ಸಿ, ಆಚೆ ಒಂದು ಕ್ರಿಸ್ಪಿ ಕೋಟಿಂಗು. ಟೇಸ್ಟ್ ಮಾಡೋಣ. ಕೊರುಮ್ ಅಂತ ಇದೆ. ಅಲ್ಟಿಮೇಟ್ ವಡೆಗುರು. ಹಾಕಿಟ್ಬಿಟ್ಟಿದ್ದಾರೆ. ಇದೇನು ಬಿಸಿಯೆಲ್ಲ ಏನು ಹಾಕೊಂಡಿಲ್ಲ, ಬಟ್ ಆದರೂ ಕೂಡ ಟೇಸ್ಟ್ ರಿಟರ್ನ್ ಆಗಿದೆ. ನಾವಂತೂ ಫಸ್ಟೇ ಫೋನ್ ಮಾಡ್ಬಿಟ್ಟು ಬಂದ್ವಿ, ಎತ್ತಿಟ್ಬಿಡಿ ನಮ್ಗೆ ಐಟಮ್ ಅಂತ. ನೋಡಿದ್ರೆ ಬಟ್ ಇನ್ನೂ ಬರ್ತಾನೆ ಇದೆ. ಒಂದು ಸೆಟ್ ತವಾಗ ಹಾಕ್ಬಿಟ್ರೆ 15 ದೋಸೆ ಹಾಕ್ತಾರೆ. ಅಂದರೆ 3 ಪ್ಲೇಟ್ ದೋಸೆ ಬರುವಂಥದ್ದು ಹಾಕ್ತಾರೆ. ಗ್ಯಾಪೇ ಬಿಡಲ್ಲ, ತಿರುಗಿ ಹಾಕ್ತಾರೆ. ಆಲ್ಮೋಸ್ಟ್ ಒಂದು ವೀಕೆಂಡೆಲ್ಲ ಬಂದ್ಬಿಟ್ರೆ ನಿಮ್ಗೆ 1000 ದೋಸೆ ಮೇಲೆ ಹಾಕ್ಬಿಡ್ತಾರಂತ ಅನಿಸುತ್ತೆ. ಅಷ್ಟು ಡಿಮ್ಯಾಂಡಿಗಲ್ಲಿರುವಂಥ ಒಂದು ಸ್ಪಾಟು. ತಂದೆ ನಡೆಸ್ಕೊಬರ್ತಿದಾರಲ್ಲ, ಆ ಲೆಗಸಿನ ಕಂಟಿನ್ಯೂ ಮಾಡ್ಕೊಬರ್ತಾ ಇದ್ದಾರೆ. ಚಟ್ನಿ ಹುಡುಗಿ ಕೂಡ ವಡೆ ಸೂಪರ್ ಆಗಿರುತ್ತೆ. ಇದು ಸೂಪರ್ ಆಗಿದೆ ಅಣ್ಣ. ಹಾಫ್ ರೈಸು. ಸರ್ ರೈಸ್ ಹಾಫು. ಸೆಟ್ ಇದೆ, ಖಾಲಿ ದೋಸೆ ಇದೆ, ಮಸಾಲೆ ದೋಸೆ ಇದೆ. ದೋಸೆಯಲ್ಲಿ ಇಷ್ಟು ವೆರೈಟಿ, ಅದಾದ್ಮೇಲೆ ರೈಸ್, ಇಷ್ಟೇ ಐಟಮ್ಸು. ಕೊಡಿ ಅಣ್ಣ, ಹೆಂಗ ತೊಂದರೆ ಇಲ್ಲ. ಬೇಡ, ಇದರಲ್ಲೇ ಪ್ಲೇಟಲ್ಲೇ ಕೊಡಿ. ಒಂದು ಸಿಂಗಲ್ ವಡೆ ಇರಲಿ ಅಣ್ಣ. ಅದು ಬೇಡ ಅಣ್ಣ. ಚಟ್ನಿ ಹಾಕ್ಬಿಡಿ, ಒಂದೇ ಒಂದು ವಡೆ. ಹಾಫ್ ರೈಸ್ 20 ಅಲ್ಲ? ಓಕೆ. ಹಾಫ್ ರೈಸೇ ಫುಲ್ ರೈಸ್ ಕ್ವಾಂಟಿಟಿ ಇದ್ದಂಗಿದೆ. ನಾನು ವಡೆ ತೊಗೊಂಡಿದ್ದೀನಿ, 2 ಹಾಕ್ಬಿಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ವಡೆ, ರೈಸ್ ಬಾತ್, ಚಟ್ನಿ ಮೇಲ್ಗಡೆ ಕೊಟ್ಬಿಟ್ಟಿದ್ದಾರೆ. ವೆಜಿಟೇಬಲ್ ಪುಲಾವ್ ಆ ಥರ ಹೇಳ್ಬೋದು. ಮೀಡಿಯಮ್ ಬಿಸಿಲಿದೆ ಅಂತಲೇ ಹೇಳ್ಬೋದು. ಸೊ ಮುಟ್ಟಕ್ಕೆ ಒಂಥರ ಹಿತವಾಗಿದೆ, ಬೌನ್ಸಿಯಾಗಿದೆ. ರೈಸ್ ಅಂತೂ ಫುಲ್ ಲೈಟ್ ಕನ್ಸಿಸ್ಟೆನ್ಸಿ, ಲೈಟ್ ವೆಯ್ಟ್ ಚಾಂಪಿಯನ್ಶಿಪ್ ಕೊಡ್ಬೋದು ಈ ರೈಸು ಅಂತೂ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ.
100% ಮನೆ ತಿಂಡಿ ಗುರು ಇದಂತೂ. ಕಡಿಮೆ ಬೆಲೆಗೆ ಒಳ್ಳೆ ಮನೆ ತಿಂಡಿ ಮಾಡಬೇಕಂದ್ರೆ ಮಸ್ಟ್ ವಿಸಿಟಿಂಗ್ ಸ್ಪಾಟು. ಚಟ್ನಿನ ಮಿಸ್ ಮಾಡ್ಕೊಂಡು ಟ್ರೈ ಮಾಡೋಣ. ಚಟ್ನಿ ಜೊತೆಗೆ ಒಂದು ಸ್ಟೆಪ್ ಮೇಲೆ ಕೊಡ್ತಾ ಇದೆ, ಕ್ರೀಮಿ ಕನ್ಸಿಸ್ಟೆನ್ಸಿ. ಆ ತರಿಯಾಗಿದೆಯಲ್ಲ, ಒಂಥರ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಕೆಂಪು ಚಟ್ನಿ ಮಾತ್ರನೇ ಸಿಗೋದು, ಸಾಂಬಾರು ಗಿಂಬಾರು ಕೊಡೋಲ್ಲ. ಕೆಂಪು ಚಟ್ನಿ ಬಿಟ್ಟರೆ ಆ ದೋಸೆ ಹೊಡಿ ಕೊಡ್ತಾರಲ್ಲ ಪಲ್ಯ, ಇಷ್ಟೇ ಮಾತ್ರ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಬೆಸ್ಟ್ ದೋಸೆ, ಬೆಸ್ಟ್ ರೈಸ್. ಅದ್ಭುತ, ಅತಿ ಅದ್ಭುತ. ನಮ್ಮ ಬೆಂಗಳೂರಲ್ಲಿ ಕ್ವಾಂಟಿಟಿ ಫುಲ್ ರೈಸು, ಬಟ್ ಇಲ್ಲಿದೆ ಹಾಫ್ ರೈಸು, 20 ರೂಪಾಯಿ ಕಾಸ್ಟು. ಹೋಗಿ ಅಣ್ಣ. ನೈಸ್ ಬ್ರೋ. 5 ರೂಪಾಯಿಗೆ ದೋಸೆ, 5 ರೂಪಾಯಿಗೆ ವಡೆ, 20 ರೂಪಾಯಿಗೆ ಪಲಾವು. ನೀವೇ ಹೇಳಿ ಕಮ್ಮಿನಾ ಇಲ್ವಾ ಅಂತ. ಕಲ್ಕುಣಿ ಅನ್ನೋ ಊರಲ್ಲಿ ಸಿದ್ದಪ್ಪ ಬೆಣ್ಣೆ ದೋಸೆ ಹೋಟೆಲು. ನೀವು ಕೇಳಿರೋ, ಟೇಸ್ಟ್ ಮಾಡಿರೋ, ಜಸ್ಟ್ ಡೂ ಕಮ್ಮಿ. ಟೇಸ್ಟ್ ಮಾಡಿದರೆ ಪಕ್ಕ ಬನ್ನಿ ಗುರು. ಇಷ್ಟು ದೂರ ಬರೋದಕ್ಕೂ ವರ್ತ್ ಇಟ್ ಸ್ಪಾಟ್ ಆಗಿರುತ್ತೆ. ನೀವು ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ತಿಂಡಿಗಂತ ಬರೋಕ್ಕೆ ಒಂದು ಒಳ್ಳೆ ಸ್ಪಾಟು. ಪ್ರತಿಯೊಬ್ಬರು ಬನ್ನಿ, ಫ್ಯಾಮಿಲಿ ಬನ್ನಿ, ಫ್ರೆಂಡ್ಸ್ ಬನ್ನಿ, ತುಂಬ ಇಷ್ಟಪಡ್ತೀರಾ. ಬೆಸ್ಟ್ ಪಲಾವ್. ಅಣ್ಣ ನಮಸ್ತೆ, ಹೇಳಿ. ನಿಮ್ಮ ಹೆಸರು ಅಣ್ಣ? ರಮೇಶ್ ಅಂತ. ಓಕೆ. ಬೋರ್ಡ್ ಗೀಡ್ ಏನೂ ಇಲ್ಲ, ಆದರೆ ಕೇಳಿದಾಗ ಕಲ್ಕುಣಿ ದೋಸೆ ಫೇಮಸ್ ಅಂತ ಹೇಳಿದ್ರು. ಅಂದರೆ ಸಿದ್ದಣ್ಣ ಅವರು ಅಪ್ಪ ಅವ್ರು ನಡೆಸಿದ್ದು. ಓಕೆ. ಅವರು 61ನೇ ಇಸ್ವಿಯಿಂದ ಮಾಡಿದ್ರಲ್ಲ, ಓಕೆ, ಅದೇ ನೇಮ್ ಇದೆ. ಓಕೆ, ಹೆಸರಿದೆಯಲ್ಲ, ಆ ಹೆಸರೇ ಸಾಕು ಅಂದ್ಬಿಟ್ಟು ನಾವು ಹೆಸರೇನು ಹಾಕ್ಸಿಲ್ಲ ಬೋರ್ಡ್. ಕಲ್ಕುಣಿ ದೋಸೆ ಸಿದ್ದಣ್ಣ ಹೋಟ್ಲ್ ಅಂತ. ಸಿದ್ದಣ್ಣ ಬೆಣ್ಣೆ ದೋಸೆ ಹೋಟ್ಲು ಅಂದ್ರೆ ಅದೇ ಫೇಮಸ್. ಅದು ಹಂಗಾಗಿ ನಾವೇನು ಬೋರ್ಡ್ ಏನು ಹಾಕಿಲ್ಲ. ಓಕೆ. ಏನು ಸ್ಪೆಷಲ್ ಅಣ್ಣ ಇಲ್ಲಿ? ಬೆಣ್ಣೆನೇ ಸ್ಪೆಷಲ್, ಬೆಣ್ಣೆ ದೋಸೆನೇ ಸ್ಪೆಷಲ್. ಬೆಣ್ಣೆ ನಾಟಿ ಬೆಣ್ಣೆ, ನಾಟಿ ಬೆಣ್ಣೆ, ಪ್ಯೂರ್ ಬೆಣ್ಣೆ. ಓಕೆ. ಸೌದೆ ಒಲೆಯಲ್ಲಿ ಮಾಡ್ಕೊ ಬರ್ತಾರೆ. ಏನೇನು ಸಿಗುತ್ತೆ ಇಲ್ಲಿ? ಬೆಣ್ಣೆ ದೋಸೆ ಸಿಗುತ್ತೆ, ಮತ್ತೆ ಮಸಾಲೆ ದೋಸೆ ಸಿಗುತ್ತೆ, ಖಾಲಿ ದೋಸೆ ಸಿಗುತ್ತೆ, ರೈಸ್ ಬಾತ್ ಇದೆ. ಇಷ್ಟೇ. ಟೈಮಿಂಗ್ಸ್ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ. ಬರೀ ಬೆಳಿಗ್ಗೆ ಮಾತ್ರ? ಮಧ್ಯಾಹ್ನ ಸಂಜೆ ಏನಿಲ್ಲ. ರಜೆ ಗೀಜೆ ಏನಾದ್ರು ಇದೆಯಾ? ರಜೆ ಏನಿಲ್ಲ. ಓಕೆ. ದೋಸೆ ಎಷ್ಟಣ್ಣ ಒಂದು ದೋಸೆ? 5 ರೂಪಾಯಿ. ಈಗಲೇ ಒಂದು ದೋಸೆ 5 ರೂಪಾಯಿ ಕೊಡ್ತಿದಾರೆ ಅಂದ್ರೆ ಶುರು ಮಾಡಿದಾಗ ಎಷ್ಟಿತ್ತು? ಶುರು ಮಾಡಿದಾಗ 8 ಆಣಿ ಇತ್ತು. ಅಷ್ಟು ಕಡಿಮೆ? 4 ಆಣಿ ಹಂಗೆಲ್ಲ 25 ಪೈಸೆಯಿಂದ ಆಗಿನಿಂದ ಇದೆ. ಈಗಲೂ ಬರೀ 5 ರೂಪಾಯಿ ಕೊಡ್ತಾ ಇದೀರಾ? ಇವಾಗ 5 ರೂಪಾಯಿ ಕೊಡ್ತಾ ಇದ್ದೀವಿ. ಓಕೆ. ಒಂದು ಪ್ಲೇಟ್ಗೆ ಎಷ್ಟು ದೋಸೆ ಬರುತ್ತೆ? ಎಷ್ಟು ಕಾಸ್ಟ್? ಒಂದು ಪ್ಲೇಟ್ ದೋಸೆಗೆ 5 ದೋಸೆ ಬರುತ್ತೆ, ಮತ್ತೆ 2 ವಡೆ ಹಾಕ್ತಿವಿ. ಒಂದು ಬೆಣ್ಣೆ ಸಿಂಗಲ್ ಬೆಣ್ಣೆ ತಗೊಂಡ್ರೆ 10 ರೂಪಾಯಿ. ಓಕೆ. ಸೆಟ್ಟಲ್ ಬೆಣ್ಣೆ ದೋಸೆ ಕೊಟ್ರೆ 2 ಬೆಣ್ಣೆ, 5 ದೋಸೆ, 2 ವಡೆ. ಓಕೆ. ಎಷ್ಟಾಗುತ್ತೆ? ಪಲ್ಯ ಎಲ್ಲ ಸೇರಿಸಿ 50 ರೂಪಾಯಿ. 50 ರೂಪಾಯಿ ತಗೋತೀರಾ? ರೈಸ್ ಬಾತು? ರೈಸ್ ಬಾತು, ಹಾಫ್ ರೈಸ್ ಬಾತ್ 20, ಫುಲ್ ರೈಸ್ ಬಾತು 30, ವಡೆ ಸೇರಿಸಿ 40 ರೂಪಾಯಿ. ಕಡಿಮೆ ಬೆಲೆ ಕೊಡ್ತಾ ಇದ್ದೀರಾ? ಕಡಿಮೆ ಬೆಲೆ. ಓಕೆ. ಸುಮಾರು ದೂರದಿಂದ ಎಲ್ಲ ಹುಡುಕೋ ಬರ್ತಾರೆ ಅಂತ ಅನ್ಕೊಂತೀರಾ? ಎಲ್ಲಾ ಕಡೆಯಿಂದ ಬರ್ತಾರೆ ಸರ್. ಓಕೆ. ಏನಕ್ಕೆ ಅಷ್ಟು ಫೇಮಸ್? ಏನಿಲ್ಲ, ಅಪ್ಪವ್ರು ಅವಾಗಿಂದ ಹಿಂದಿಂದ ನಡ್ಕೊ ಬಂದಿದೆಯಲ್ಲ, ಅದನ್ನೇ ಫೇಮಸ್ ಅವ್ರಿಗೆ. ಟೇಸ್ಟ್ ಆಗಿ ಕೊಡ್ತೀವಿ. ಓಕೆ. ಒಳ್ಳೆ ಟೇಸ್ಟ್ ಇದೆ. ಓಕೆ. ದೋಸೆಗೆ ಏನೇನು ಕೊಡ್ತೀರಾ? ದೋಸೆಗೆ ಬೆಣ್ಣೆ ಕೊಡ್ತೀವಿ, ಮತ್ತೆ ವಡೆ ಕೊಡ್ತೀವಿ. ಓಕೆ. ಸಾಂಬಾರೆಲ್ಲ ಸಿಗಲ್ಲ? ಸಾಂಬಾರೆಲ್ಲ ಸಿಗಲ್ಲ. ಚಟ್ನಿ ಮತ್ತೆ ಪಲ್ಯ ಇಷ್ಟೇ ಕೊಡ್ತಾ ಬರ್ತಾ ಇದೆ. ಓಕೆ. ಸೌದೆ ಒಲೆ ಮಾಡ್ಕೊ ಬರ್ತೀವಿ? ಸೌದೆ ಒಲೆ ಆಗಿನಿಂದ ಸೌದೆ ಒಲೆ. ಓಕೆ. ಇದ್ರ ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ತೀರಾ? ಕಿರ್ಗಾಲು ಮತ್ತೆ ಮಂಡ್ಯದಿಂದ ಬಂದ್ರೆ ಕಿರ್ಗಾಲ್ ಬರುತ್ತೆ. ಕಿರ್ಗಾಲಿಂದ ನರಸೀಪುರ ಮೇನ್ ರೋಡು. ಓಕೆ. ಮತ್ತೆ ಮೈಸೂರು ಟು ಮಳವಳ್ಳಿ ಮೇನ್ ರೋಡ್ ಇಂದ ಕಿರ್ಗಾಲ್ ಒಳಗಡೆ ಬಂದು ಕಲ್ಕುಣಿ. ಓಕೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಜಾಗದ ಅಡ್ರೆಸ್ಸು, ಪ್ರೈಸಿಂಗು, ಟೈಮಿಂಗು ಪ್ರತಿಯೊಂದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಗೈಸ್. ಕಲ್ಕುಣಿ ಸಿದ್ದಪ್ಪ ಬೆಣ್ಣೆ ದೋಸೆ ಹೋಟೆಲ್, 66 ವರ್ಷ ಹಳೆಯ ಹೋಟೆಲ್. ಓಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ರೆಕಾರ್ಡ್ ಮಾಡಿ ಗೈಸ್. ನೋಡ್ತಾರೆ KFC, ಇದು ಕನ್ನಡ ಫುಡ್ ಚಾನಲ್ ಗುರು. ಟಾಟಾ ಬಾಯ್ ಗುರು.